ಮೆಕ್ಕೆಜೋಳ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ. ಸುಮಾರು 18-19 ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ. ಕಳೆದ ವರ್ಷ 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ರು. ಈ ವರ್ಷ 17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಆಗ್ಬೋದು ಅನ್ನುವಂಥ ಅಂದಾಜು ಮಾಡಲಾಗಿದೆ. ಅಂದರೆ ಸುಮಾರು 2-2.5 ಲಕ್ಷದಲ್ಲಿ ಈಗಾಗಲೇ ಬೆಳೆ ನಾಶ ಆಗಿದೆ. ಬೆಳೆದಿರುವ ಬೆಳೆಗೆ ಯೋಗ್ಯವಾದ ಬೆಲೆಯೂ ಇಲ್ಲ. ಕಳೆದ ವರ್ಷ 2,000 ಮೇಲೆ ಇತ್ತು, ಆದರೆ ಈ ವರ್ಷ ಬೆಳೆದಿರೋ ಬೆಳೆಗೆ ಕುಸಿದು ಹೋಗಿದೆ. 1,400, 1,500, 1,600 ಆಗಿದೆ. ಹೀಗಾಗಿ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದು ವ್ಯಾಪಕವಾಗಿ ಬೆಳೆದಿರುವ ಅತಿ ಹೆಚ್ಚು ರೈತರ ಒಂದು ಬದುಕಿನ ಪ್ರಶ್ನೆ ಇದೆ. ಕಬ್ಬು 4-5 ಜಿಲ್ಲೆಗೆ ಸೀಮಿತ ಇದ್ದರೆ, ಇದು ಅದು 6 ಜಿಲ್ಲೆಗೆ ಸೀಮಿತ ಇದ್ದರೆ, ಇದು 19-20 ಜಿಲ್ಲೆಗೆ ಸೀಮಿತ ಇದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಆದ್ದರಿಂದ ಈಗಾಗಲೇ MSPನ ಕೇಂದ್ರ ಸರ್ಕಾರ ಏನು ಮಾಡಿದೆ 2,400, ಅದಕ್ಕಿಂತ ಹೆಚ್ಚಿಗೆ ರೈತರ ಬೇಡಿಕೆ ಇದೆ. ಇದನ್ನು ಖರೀದಿಯನ್ನು ಪ್ರಾರಂಭ ಮಾಡಬೇಕು. ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಳೋದು ಕೇಂದ್ರಕ್ಕೆ ನಾವು ಕಳಿಸ್ತೇವೆ ವರದಿ ಅಂತ, ಅದೇನು ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಖರೀದಿ ಮಾಡಿದರೆ ಕೇಂದ್ರ ಎಂದೂ ಬೇಡ ಅನ್ನೋದಿಲ್ಲ. ಹೀಗೆ ಹಲವಾರು ಉದಾಹರಣೆಗಳಿದ್ದಾವೆ. ನಾವೇ ಪ್ರಾರಂಭ ಮಾಡಿ ಆಮೇಲೆ ವರದಿಯನ್ನು ಕಳಿಸಿ, ಇದು ನಾನ್ ಪೆರಿಷಬಲ್ ಗುಡ್ಸ್, ಇದು ಮೆಕ್ಕೆಜೋಳ, ಇದನ್ನು ಇಟ್ಟು ಮಾರಬಹುದು ಮತ್ತು ರೇಟ್ ಬಂದಾಗ ಮಾರಿ ರಾಜ್ಯ ಸರ್ಕಾರ ತನ್ನ ಹಣವನ್ನು ತಿಳ್ಕೋಬೋದು. ವ್ಯತ್ಯಾಸ ಆದರೆ ಅದು ಕೇಂದ್ರ ಸರ್ಕಾರ ಅದು ಕೊಡ್ತದೆ. ಆದ್ದರಿಂದ ತಡ ಮಾಡದೇ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಈಗಾಗಲೇ ರೈತರು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ಕೂಡಲೇ ಮೆಕ್ಕೆಜೋಳ ಖರೀದಿಯನ್ನು ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು. ಇದುವರೆಗೂ ನಡೆದು ಬಂದ ದಾರಿ ರಾಜ್ಯ ಸರ್ಕಾರದ್ದು ರೈತ ವಿರೋಧಿ ಧೋರಣೆ ಇದೆ, ಅದನ್ನು ಕೈ ಬಿಡಬೇಕಂತ ಹೇಳಿ ನಾನು ಆಗ್ರಹಿಸ್ತೇನೆ.